ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2016 ಮಾಡಲ್ದ ಒಂದು ಸಿಂಗಲ್ ಓನ್ ಗಾಡಿ ಟಾಟಾ ಜಸ್ಟ್ ಎಲ್ಲೋ ಬೋರ್ಡ್ ಗಾಡಿ ಸೇಲಿ ಬಂದಿದೆ ವೀಕ್ಷಕರೇ. ಗಾಡಿದು ಫುಲ್ ಡೀಟೇಲ್ಸ್ ಬೇಕಂದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಏನಾದರೂ ಬೇಕು ಅನ್ಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಒಂದು ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ ವೀಕ್ಷಕರೇ. ಯೂಟ್ಯೂಬ್ ಚಾನಲ್ ನೋಡ್ತಾರೆ ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ. ಇನ್ನು ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕಾಣಿಸೋದಿಲ್ಲ. ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಬೇಕಾಗುತ್ತೆ, ರಾಜ್ ಫೋರ್ಟ್ ಸಿಟಿ ಅಂತ. ಇಲ್ಲಾಂದರೆ ವಿಡಿಯೋ ಕಾಮೆಂಟ್ ಬಾಕ್ಸಲ್ಲಿ ಇಲ್ಲ ವಿಡಿಯೋ ಕೆಳಗಡೆ ನಮ್ಮದೊಂದು ಯೂಟ್ಯೂಬ್ ಚಾನಲ್ ಲಿಂಕ್ ಹಾಕಿರ್ತೀವಿ. ಲಿಂಕ್ ನೀವು ಕಾಪಿ ಮಾಡ್ಕೊಂಡು ಯೂಟ್ಯೂಬಲ್ಲಿ ಸರ್ಚ್ ಮಾಡ್ಕೊಂಡ್ರೆ ಡೀಟೇಲ್ಸ್ ವಿಡಿಯೋಗಳು ಓಪನ್ ಆಗುತ್ತೆ. ಅವು ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ. ಯಾವುದು ವೀಕ್ಷಕರೇ, ಏನು ಇದೇ ಥರ ನಿಮ್ಮದು ಯಾವ್ದಾರು ಗಾಡಿ ಸೇಲಿಗಿತ್ತು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಸೇಲ್ ಮಾಡ್ಕೊಬೇಕಂದ್ರೆ ಸೇಲಿಗಿರೋ ಗಾಡಿದು ಒಂದು 5 ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಿಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ. ಗಾಡಿ ಫೋಟೋಸ್ ಕಳ್ಸೋಕ್ಕೆ ವಾಟ್ಸಪ್ ನಂಬರ್ ಬೇಕು ಅಂದ್ರೆ ನೋಡಿ, ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ. ಈ ನಂಬರ್ಗೆ ಯಾರು ಕಾಲ್ ಮಾಡ್ಕೋಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ. ನಿಮ್ಮ ಗಾಡಿ ಏನಾದರೂ ಸೇಲಿಗಿತ್ತು ಅಂದರೆ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಗಳು ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ವಿಡಿಯೋ ಮಾಡಿ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿ ಆದಷ್ಟು ಬೇಗ ಸೇಲ್ ಆಗೋ ಥರ ಟ್ರೈ ಮಾಡ್ಕೊಡ್ತೀವಿ ಅಂತ ಕೇಳ್ಬೋದು ವೀಕ್ಷಕರೇ. ಏನಾದರೂ ಹೇಳಿದ್ರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ಕಾಲ್ ಮಾಡ್ಕೋಬೇಡಿ. ಇನ್ನೇ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವ್ರು ಏನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ವಿಡಿಯೋನ ಪೂರ್ತಿ ನೋಡಿ. ಈಗ ಟಾಟಾ ಜಸ್ಟ್ ಅನ್ನೋದು ಹಾಂ ಟಾಟಾ ಜೆಟ್ ಸರ್ ಅದು. ಓಕೆ, ಜಸ್ಟಲ್ಲಿ ಯಾವುದು? ಜಸ್ಟ್ ಎಕ್ಸ್ ಸರ್. ಎಕ್ಸ್-ಎಮ್? ಹಾಂ ಎಕ್ಸ್ ಸರ್. ಓಕೆ, 2016 ಮಾಡಲಾ? 17 ಸರ್. 17 ಜುಲೈ. ಓನರ್ ಎಷ್ಟು ಜನ ಸರ್? ಫಸ್ಟ್ ಓನರ್ ಸರ್, ಫಸ್ಟ್ ಓನರ್. ಓಕೆ, ಎಷ್ಟು ಓಡಿ ಸರ್ ಗಾಡಿ ಕಿಲೋಮೀಟ್ರು? 1,52,000 ಚಿಲ್ಲರೆ ಹಾಕಿ ನೋಡಿ ಸರ್ ಫೋಟೋ ಅದ್ರಾಗೆ. ಓಕೆ, ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದಾವಾ? ಡಾಕ್ಯುಮೆಂಟ್ಸು ಲ್ಯಾಪ್ಸ್ ಇದೆ ಸರ್, ರಿವರ್ಸು ರನ್ನಿಂಗ್ ಮಾಡಿಸ್ಕೊಡ್ತಾವೆ ಅವ್ರಿಗೇನು. ಅಂದರೆ ಯಾವುದು ರನ್ನಿಂಗ್ ಇಲ್ವಾ ಈಗ? ಹಾಂ, ಈಗ ಸದ್ಯ ಯಾವ ರನ್ನಿಂಗ್ ಇಲ್ಲ ಸರ್, ಅದು ರನ್ನಿಂಗ್ ಮಾಡಿಸಿ ಕೊಡೋಣ ಅಂತ, ಅದಕ್ಕೇನಿಲ್ಲ. ಓಕೆ, ಈಗ ಗಾಡೀಲಿ ಟೈರ್ ಎಲ್ಲ ಹೆಂಗಿದಾವೆ? ಹಾಂ ಸರ್. ಸರ್ ಮುಂದಲು ಇದು ಫ್ರಂಟ್ ಎರಡು ನ್ಯೂ ಟೈರ್ ಸರ್. ಬ್ಯಾಕ್ ಎರಡು ಸ್ವಲ್ಪ ಮಾಮೂಲಿ ಅವ ಸರ್ ಅಷ್ಟೇ. ಓಕೆ, ಈಗ ಗಾಡಿ ಎಲ್ಲ ಒರಿಜಿನಲ್ ಪೇಂಟಲ್ಲಿ ಇದೆಯಾ? ಹಾಂ ಒರಿಜಿನಲ್ ಪೇಂಟ್ ಸರ್, ಏನು ರೀಪೇಂಟ್ ಏನು ಸಾಮಾನ್ಯ ಏನೂ ಆಗಿಲ್ಲ. ಹಾಂ, ಒರಿಜಿನಲ್ ಪೇಂಟ್ ಸರ್ ಎಲ್ಲ. ಇಂಜಿನ್ ಕಂಡೀಷನ್ ಹೆಂಗಿದೆ? ಇಂಜಿನ್ ಕಂಡೀಷನ್ ಬೇಸಿಲ್ಲ ಸರ್, ಎಲ್ಲ ಚೆನ್ನಾಗಿದೆ. ಇಂಜಿನ್ ಕಂಡೀಷನ್ ಏನು ತೊಂದರೆ ಇಲ್ಲ. ಓಕೆ, ಎಷ್ಟು ಓಡಿ ಸರ್ ಗಾಡಿದು ಕಿಲೋಮೀಟ್ರು? 1,51,000 ನೋಡಿದೆ ಸರ್ ಅಷ್ಟೇ. ಓಕೆ, ಎಲ್ಲ ಶೋರೂಮಲ್ಲೇ ಸರ್ವಿಸ್ ಮಾಡಿಸಿದ್ರಾ ಅಥವಾ ಹೊರಗಡೆ ಮಾಡಿಸಿದ್ರಾ? ಅದು ಎಲ್ಲ ಶೋರೂಮ್ ಮಾಡಿಸಿದ್ರು ಸರ್, ಈಗ 1 ವರ್ಷದಿಂದ ಹೊರಗಡೆ ಮಾಡಿಸಿವಿ ಅಷ್ಟೇ. ಈಗ 4 ವರ್ಷ ಆಯ್ತು ಸರ್ ನಮ್ಮ ಜಾಬ್ ಆಯ್ತು. ನಾವು ಪೊಲೀಸ್ ಇಲಾಖೆ ಜಾಬ್ ಆಗಿದೆ, ಅವ್ರು ಬಿಟ್ಟಿವಿ ಸರ್ ಅದನ್ನ ಗಾಡಿ ರನ್ನಿಂಗ್ ಮಾಡೋದು. ಹಂಗಾಗಿ ಹೊರಗೆ ಮಾಡಿಸೋದು ಏನು ಜಾಸ್ತಿ ಆ ಕಡೆ ಹೋಗಿಲ್ಲಲ್ಲ ಗಾಡಿ, ಹಂಗಾಗಿ ಶೋರೂಮ್ ಇದು ಮಾಡಿಸಿದ್ವಿ. ಎಲ್ಲ ಬೋರ್ಡ ಸರ್ ಇದು? ಹಾಂ ಎಲ್ಲ ಬೋರ್ಡ್ ಸರ್ ಅದು. ಓಕೆ, ಈ ಒಳಗಡೆ AC, ಪೋರ್ಷನ್, ಬೋರ್ಡ್ ಎಲ್ಲ ಬರುತ್ತಲ್ಲ? ಹಾಂ AC ಎಲ್ಲ ಬರುತ್ತೆ ಸರ್. ಓಕೆ, ಡೀಸೆಲ್ ಅಲ್ಲೂ ಸರ್ ಇದು? AC 4 ಪವರ್ ವಿಂಡೋ, ಇದು ಮಿರರ್ ಅಡ್ಜಸ್ಟ್ಮೆಂಟು ಎಲ್ಲ ಏನು ತೊಂದರೆ ಎಲ್ಲ ಕರೆಕ್ಟೇ ಸರ್, ಏನಿಲ್ಲ. ಮೊದಲು ಗಾಡಿ ಕೂಡ ಏನು ಬಂತದೆ ಎಲ್ಲ ಮೇಂಟೆನೆನ್ಸ್ ಹಂಗೆ ಇದೆ. ಅಲ್ಲ, ಡೀಸೆಲ್ ಗಾಡಿ ಇಲ್ಲ ಸರ್ ಇದು? ಹಾಂ ಡೀಸೆಲ್ ಗಾಡಿ ಸರ್, ಡೀಸೆಲ್ ಗಾಡಿ ಫಸ್ಟ್ ಓನರ್. ಏನು ಬರುತ್ತೆ ಮೈಲೇಜ್ ಸರ್ ಇದು? ಮೈಲೇಜು 20 ಮೇಲೆ ಬರುತ್ತೆ ಸರ್, 21 ಬರ್ತದೆ. ಓಕೆ, ಈ ಗಾಡಿ ಇರೋದಿಲ್ಲ ಸರ್ ಲೊಕೇಶನ್ನು? ಲೊಕೇಶನ್ ಸಿರುಗುಪ್ಪ ಇದೆ ಸರ್ ಗಾಡಿ ಈಗ. ಶಿರಗುಪ್ಪ? ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ. ಬಳ್ಳಾರಿ ಸೈಡಾ? ಹಾಂ ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ಇದೆ ಸರ್. ಓಕೆ, ರೇಟ್ ಏನು ಹೇಳ್ತಾರೆ ಗಾಡಿಗೆ? ಅದು 3 ಹೇಳಿದ್ರು ಸರ್, ನೋಡಿ ಕೊಡೋಣ ಸರ್ ನಿಮ್ಮ ಕಡೆಯಿಂದ ಬಂದರೆ. ಹಾಂ, ಎಲ್ಲ ಡಾಕ್ಯುಮೆಂಟ್ಸ್ ನೀವೇ ರನ್ನಿಂಗ್ ಮಾಡಿಸ್ಕೊಟ್ಟು 3 ಹೇಳ್ತಿದ್ರಾ? ಹಾಂ, ನಾವು ಡಾಕ್ಯುಮೆಂಟ್ಸ್ ಎಲ್ಲ ನಾವೇ ಅವ್ರ ಹೆಸರಲ್ಲೇ ಕೂಡ ಮಾಡಿಸ್ಕೊಡ್ತೀವಿ ಸರ್. 3 ಇದು ಮಾಡಿದ್ರೆ ಅವ್ರ ಹೆಸರು ಕೂಡ ಮಾಡಿಸ್ಕೊಡ್ತಾ ಏನಾರ ಹೆಂಗೆ ಬಂದರೆ ನೋಡಿ ಕೊಡೋಣ ಸರ್ ನಿಮ್ಮ ಕಡೆಯಿಂದ. ಬಂದಾಗ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ? ಹಾಂ ಹೆಚ್ಚು ಕಡಿಮೆ ಆಗುತ್ತೆ ಸರ್, ಹೆಚ್ಚು ಕಡಿಮೆ ಆಗುತ್ತೆ. ಓಕೆ ಸರ್, ನಂಬರ್ ಇದೆ ಇರಲ್ಲ, ಕಾಂಟ್ಯಾಕ್ಟ್ ನಂಬರ್ ಹಾಕಿರಲಾ? ಹಾಂ ಕಾಂಟ್ಯಾಕ್ಟ್ ನಂಬರ್ ಇದೆ ನೋಡಿ ಸರ್. ಹಾಂ ಸರಿ ಸರ್, ಓಕೆ ಹಾಕಿರಿ ಸರ್. ಹಿಂಗೆ ನೋಡೋಣ ನಿಮ್ಮ ಕಡೆಯಿಂದ ಬಂದರೆ ಅವ್ರಿಗೇನು ಇದು ಮಾಡೋಣ.